ಬಾಂಗ್ಲಾ ವಲಸಿಗರಿದ್ದ ಅಕ್ರಮ ಶೆಡ್ಗಳು ದಗದಗಿಸಿವೆ. ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಬಿಂಗಿಪುರದಲ್ಲಿ ಆದಂತ ಘಟನೆ ಇದು. ಬಾಂಗ್ಲಾ ವಲಸಿಗರಿದ್ದಂತ ಅಕ್ರಮ ಶೆಡ್ಗಳು ದಗದಗಿಸಿವೆ. ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಬಿಂಗಿಪುರದಲ್ಲಿ ಆದಂತ ಘಟನೆ ಇದು. ಶಂಕಿತ ಬಾಂಗ್ಲಾ ವಲಸಿಗರು ವಾಸವಿದ್ದಂತ ಶೆಡ್ಗಳಿಗೆ ಬೆಂಕಿ ಹತ್ತಿಕೊಂಡಿದೆ. ಬೆಂಕಿ ಹೊತ್ತಿಕೊಂಡಿದ್ದು ಈಗಾಗಲೇ ಶೆಡ್ಗಳು ದಗದಗಿಸಿವೆ. ವಾರದ ಹಿಂದಷ್ಟೇ ಬಾಂಗ್ಲಾ ವಲಸಿಗರನ್ನ ವಶಕ್ಕೆ ಪಡೆದಿದ್ದಂಥ ಪೊಲೀಸರು ಇಂದು ಸಂಜೆ ಗುಜರಿ ವಸ್ತುಗಳು ತುಂಬಿದ್ದಂಥ ಶೆಡ್ಗಳಿಗೆ ಬೆಂಕಿ ಹತ್ತಿಕೊಂಡಿತ್ತು. ಅದಾದ ನಂತರದಲ್ಲಿ ಈಗ ಅಷ್ಟೂ ಶೆಡ್ಗಳು ಸಹಿತ ದಗದಗಿಸಿರುವಂಥದ್ದು. ಸ್ಥಳಕ್ಕೆ ಬಂದು ಬೆಂಕಿ ನಂದಿಸುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸವನ್ನು ಪಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಬಿಂಗಿಪುರದಲ್ಲಿ ಆದಂಥ ಘಟನೆ ಇದು. ಬಾಂಗ್ಲಾ ವಲಸಿಗರಿದ್ದಂಥ ಅಕ್ರಮ ಶೆಡ್ಗಳಿವು. ಯಾವ ರೀತಿ ದಟ್ಟ ಹೊಗೆ ಆವರಿಸಿಕೊಂಡಿದೆ ನೋಡಿ ಆ ಜಾಗದಲ್ಲಿ. ಬೆಂಕಿ ಬಿದ್ದಿದೆ. ಶೆಡ್ಗಳಿಗೆ ಬೆಂಕಿ ಹತ್ತಿಕೊಂಡಂತೆ ಅಗ್ನಿಶಾಮಕ ಸ್ಥಳಕ್ಕೆ ದೌಡಾಯಿಸಿ ಈಗ ಅದನ್ನ ನಂದಿಸುವಲ್ಲಿ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಗೋಳಿ ಮಕ್ಕಳವರು ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಆನೇಕಲ್ ರಿಪೋರ್ಟರ್ ಅಂಬರೀಶ್, ಯಾವಾಗಾಯ್ತು ಈ ಒಂದು ದುರ್ಘಟನೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಹೌದು ಕಾರ್ತಿಕ, ಇಂದು ಸಂಜೆ ಒಂದು ಬೆಂಗಳೂರು ಹೊರವಳಿಯ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಬಿಂಗಿಪುರದಲ್ಲಿ ಶಂಕಿತ ಬಾಂಗ್ಲಾ ವಲಸಿಗರು ಇದ್ದಂತಹ ಶೆಡ್ ಗಳಿಗೆ ಏನು ಬೆಂಕಿ ಬಿದ್ದಿರುವಂತದ್ದು. ಆ ಬೆಂಕಿ ಬಿದ್ದ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸ್ಕ್ರಾಪ್ ವಸ್ತುಗಳು ಮತ್ತು ಶೆಡ್ಗಳು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿರುವಂತದ್ದು. ವಾರದ ಹಿಂದೆ ಹಿಂದೂ ಪರ ಸಂಘಟನೆಗಳು ಅಲ್ಲಿಗೆ ತೆರಳಿ ಅಲ್ಲಿ ಶೆಡ್ ನಲ್ಲಿ ಇದ್ದಂತಹ ಏನು ಶಂಕಿತ ಬಾಂಗ್ಲಾ ವಲಸಿಗರನ್ನ ಇನ್ನು ಪೊಲೀಸರ ವಶಕ್ಕೆ ನೀಡಿದ್ರು. ಇದಾದ ಬಳಿಕ ಅಲ್ಲಿ ಶೆಡ್ ಮತ್ತೆ ಅಲ್ಲಿ ಸ್ಕ್ರಾಪ್ ವಸ್ತುಗಳು, ಸಾಕಷ್ಟು ಪ್ಲಾಸ್ಟಿಕ್ ಮತ್ತೆ ಏನಂತಂದ್ರೆ ಅಲ್ಲಿ ತ್ಯಾಜ್ಯ ವಸ್ತುಗಳು, ಪ್ಲಾಸ್ಟಿಕ್ ಅಂದ್ರೆ ಪೇಪರ್ ವಸ್ತುಗಳು ಎಲ್ಲವೂ ಸಹ ಇತ್ತು. ಇಂದು ಸಂಜೆ ಏಕಾಏಕಿ ಅದಕ್ಕೆ ಸ್ಕ್ರಾಪ್ ವಸ್ತುಗಳಿಗೆ ಬೆಂಕಿ ಬಿದ್ದಿರುವಂತದ್ದು. ಈ ಒಂದು ಆಯಿಲ್ ಕೆಮಿಕಲ್ ವಸ್ತುಗಳು ಮತ್ತೆ ಏನಂದ್ರೆ ಸಿಲಿಂಡರ್ ಏನು ಖಾಲಿ ಸಿಲಿಂಡರ್ಗಳು ಕೂಡ ಅಲ್ಲಿ ಇತ್ತು ಅಂತ ಹೇಳಿ ತಿಳಿದು ಬಂದಿರುವಂತದ್ದು. ಬೆಂಕಿ ಬಿದ್ದ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದ ಬೆಂಕಿ ಆವರಿಸಿ ಅಲ್ಲಿ ದಗದಗನೆ ಒತ್ತಿ ಉರಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಕೂಡಲೇ ಎಲೆಕ್ಟ್ರಾನಿಕ್ ಸಿಟಿ ಅಗ್ನಿಶಾಮಕ ದಳಕ್ಕೆ ಮಾಹಿತಿಯನ್ನು ನೀಡಿ ಅಲ್ಲಿ ಹೋದಂತಹ ಎಲೆಕ್ಟ್ರಾನಿಕ್ ಸಿಟಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಂದಿಸುವಲ್ಲಿ ಏನು ಯಶಸ್ವಿಯಾಗಿರುತ್ತದೆ. ಈಗಾಗಲೇ ಏನು ಸಂಪೂರ್ಣವಾಗಿ ಬೆಂಕಿಯನ್ನು ನಂದಿಸುವಲ್ಲಿ ಕಾರ್ಯನಿರತರಾಗಿದ್ದಂತಹ ಎಲೆಕ್ಟ್ರಾನಿಕ್ ಸಿಟಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಏನಿದ್ದಾರೆ ಸಂಪೂರ್ಣವಾಗಿ ಬೆಂಕಿಯನ್ನು ನಂದಿಸುವಂತಹ ಕಾರ್ಯದಲ್ಲಿ ತೊಡಗಿದ್ದಾರೆ ಅಂತ ಹೇಳ್ಬೋದು. ಅಲ್ಲಿ ಸುತ್ತಮುತ್ತ ಏನಂತಂದ್ರೆ ಆ ಮನೆಗಳು ಮತ್ತೆ ಮನೆಗಳು ಇರುವಂತದ್ದು, ಈ ಬೆಂಕಿ ದಟ್ಟವಾಗಿ ಮತ್ತೆ ಹೊಗೆ ಆವರಿಸಿರುವುದಾಗಿ ಸಾಕಷ್ಟು ಜನರು, ಸುತ್ತಮುತ್ತಲಿನ ಜನರು ಕೂಡ ಏನು ಸಮಸ್ಯೆ ಎದುರಿಸುವಂತಾಗಿರುವಂತದ್ದು. ಕಾರ್ತಿಕ್, ಏನಾದ್ರೂ ಹೆಚ್ಚು ಕಡಿಮೆ ಆಗಿದೆ? ಆ ಪ್ರಾಣಹಾನಿ ಏನಾದ್ರೂ ಆಗಿದೆಯಾ? ಹೀಗೆ ಸದ್ಯಕ್ಕೆ ಕಾರ್ತಿಕ್, ಕಳೆದ ಒಂದು ವಾರದ ಹಿಂದ್ಗಡೆ ಆ ಶೆಡ್ ನಲ್ಲಿ ಇದ್ದಂತವ್ರು ಎಲ್ಲರೂ ಕೂಡ ಏನು ಬಾಂಗ್ಲಾ ವಲಸಿಗರು ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಹಿಂದೂ ಕಾರ್ಯಕರ್ತರು ಅಲ್ಲಿ ದಾಳಿ ಮಾಡಿದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಲ್ಲಿ ಏನು ಪೊಲೀಸರ ವಶಕ್ಕೆ ನೀಡಲಾಗಿತ್ತು. ಜೊತೆಗೆ ಅಲ್ಲಿ ಶೆಡ್ ಅನ್ನ ಸಂಪೂರ್ಣವಾಗಿ ಖಾಲಿಯನ್ನ ಮಾಡಲಾಗಿತ್ತು. ಈಗ ಅಲ್ಲಿ ಸದ್ಯಕ್ಕೆ ಯಾರು ಕೂಡ ಶೆಡ್ ಗಳಲ್ಲಿ ಇರ್ಲಿಲ್ಲ ಅನ್ನುವಂತಹದ್ದು ಮಾಹಿತಿ ಸಿಕ್ಕಿರುವಂತದ್ದು. ಈ ಬೆಂಕಿ ಅವಘಡ ಸಂದರ್ಭದಲ್ಲೂ ನಡೆದಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಯಾರಿಗೂ ಕೂಡ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನುವಂಥದ್ದು ಈಗ ಪ್ರಾಥಮಿಕವಾಗಿ ತಿಳಿದು ಬಂದಿರುವಂತದ್ದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಂಬರೀಶ್.